ನಮಸ್ಕಾರ ಸ್ನೇಹಿತರೆ. ಇಂದು ನಾನು ತುಂಬಾ ರುಚಿಯಾದ ಸೋಯಾಬೀನ್ ಚಿಲ್ಲಿ ಮಾಡುವ ವಿಧಾನ ನೋಡೋಣ. 2 ನಿಮಿಷದ ವಿಡಿಯೋ ನೋಡಿ. ಮೊದಲು ಬಿಸಿ ನೀರಿನಲ್ಲಿ ಸೋಯಾಬೀನ್ 10 ನಿಮಿಷ ನೆನೆಸಿಟ್ಟು ನಂತರ ನೀರು ಸೋಸಿ ಚೆನ್ನಾಗಿ ಹಿಂಡಿ ತೆಗೆದುಕೊಳ್ಳಿ. ಯಾಕೆಂದರೆ ಸೋಯಾಬೀನ್ ಡ್ರೈ ಆಗಬೇಕು. ಈಗ ಒಂದು ಬೌಲ್ಗೆ ಸೋಯಾಬೀನ್ ಹಾಕಿ ಉಪ್ಪು, ಮೆಣಸಿನ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮಿಕ್ಸ್ ಮಾಡಿ. ಅದರ ಮೇಲೆ ಕಾರ್ನ್ ಫ್ಲೋರ್ ಪೌಡರ್ ಹಾಕಿ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ. ಸೋಯಾಬೀನ್ಗೆ ಚೆನ್ನಾಗಿ ಲೇಪನ ಆಗಬೇಕು. ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕಿ. ಎಣ್ಣೆ ಬಿಸಿಯಾದ ಮೇಲೆ ಸೋಯಾಬೀನ್ ಒಂದೊಂದಾಗಿ ನಿಧಾನವಾಗಿ ಹಾಕಿ. ಗೋಲ್ಡನ್ ಬ್ರೌನ್ ಆಗುವವರೆಗೆ ಫ್ರೈ ಮಾಡಿ. ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ. ಈಗ ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನಕಾಯಿ, ಈರುಳ್ಳಿ, ದೊಣ್ಣೆ ಮೆಣಸು ಕಟ್ ಮಾಡಿ ಇಟ್ಟುಕೊಳ್ಳಿ. ಸ್ವಲ್ಪ ನೀರಿಗೆ ಕಾರ್ನ್ ಪೌಡರ್ ಹಾಕಿ ಸಾಸ್ ತಯಾರಿಸಿಕೊಳ್ಳಿ. ಮತ್ತೊಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ. ನಂತರ ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ ಹಾಕಿ. ಆದ ಮೇಲೆ ಕ್ಯಾಪ್ಸಿಕಮ್ ಹಾಕಿ. ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗುವವರೆಗೆ ಫ್ರೈ ಮಾಡಿ. ಈಗ ಟೊಮ್ಯಾಟೊ ಸಾಸ್, ಸೋಯಾ ಸಾಸ್, ಚಿಲ್ಲಿ ಸಾಸ್ ಹಾಕಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಮೆಣಸಿನ ಹುಡಿ, ಆಮೇಲೆ ತಯಾರಿಸಿದ ಕಾರ್ನ್ ಪೌಡರ್ ಸಾಸ್ ಹಾಕಿ ಮಿಕ್ಸ್ ಮಾಡಿ. ಈಗ ಫ್ರೈ ಮಾಡಿದ ಸೋಯಾಬೀನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಆಹಾ! ಸೂಪರ್ ಟೇಸ್ಟಿ ಸ್ಮೆಲ್ ಬರುತ್ತಿದೆ. ಕೊನೆಯಲ್ಲಿ ಸ್ಪ್ರಿಂಗ್ ಆನಿಯನ್, ಹಸಿ ಮೆಣಸಿನಕಾಯಿ ಮತ್ತು ಕರಿಬೇವು ಹಾಕಿದ್ರೆ ರೆಸ್ಟೋರೆಂಟ್ ಸ್ಟೈಲ್ ಟೇಸ್ಟ್ ಬರುತ್ತೆ. ಈಗ ಸೋಯಾಬೀನ್ ಚಿಲ್ಲಿ ರೆಡಿ. ಇಷ್ಟು ಸುಲಭವಾಗಿ ಸೋಯಾಬೀನ್ ಚಿಲ್ಲಿ ಮಾಡಬಹುದು ಅಂತ ನಿಮಗೆ ಗೊತ್ತಿತ್ತಾ? ನಿಮಗೆ ಇಷ್ಟ ಆಯ್ತಾ? ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಇನ್ನೂ ಇಂತಹ ರೆಸಿಪಿಗೆ ಸುಜಿತ್ ಪೂಜಾರಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.